ಹಲೋ ಟ್ರೈನೀಸ್, ಇವತ್ತು ನಾವು ಫೇಸಸ್ ಆಫ್ ಸ್ಕಿಲ್ ಲರ್ನಿಂಗ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಸ್ಕಿಲ್ನ ಡಿಫೈನ್ ಮಾಡೋದು, ಟ್ರಾನ್ಸ್ಫರ್ ಆಫ್ ಸ್ಕಿಲ್ನ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡೋದು, ಸ್ಕಿಲ್ ಲರ್ನಿಂಗ್ನ ಫೇಸಸ್ ಹೇಳೋದು. ಬನ್ನಿ ಆರಂಭಿಸೋಣ. ಇದರಲ್ಲಿ ನೋಡಿದ್ರೆ ಸುಮಾರು ಟೈಪ್ಸ್ ಇದೆ ಮತ್ತು ಕಾಂಪ್ಲೆಕ್ಸಿಟಿ ಇದೆ. ಸುಮಾರು ಮೋಟಾರ್ ಸ್ಕಿಲ್ಸ್ ನ ಕಲ್ತ್ಕೊಂಡ ನಂತರ ಅವರು ಕಲ್ತ್ಕೊಂಡಿದ್ದಂತ ಪದ್ಧತಿಗಳನ್ನ ನೀವು ನೋಡಿದ್ರೆ ಅದು ಒಂದೇ ತರನೇ ಇರತ್ತೆ. ಫಿಸಿಕಲ್ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಅವರು ಮಾಡ್ಬೇಕಾಗಿ ಬರತ್ತೆ. ಎಂಪ್ಲಾಯರ್ಸ್ಗೆ ಈ ತರದ ಪದ್ಧತಿ ಇಷ್ಟ ಆಗತ್ತೆ. ಈ ತರ ಮಾಡೋದ್ರಿಂದ ಕಲಿಸುವವರ ಜೊತೆ ಇವರಿಗೆ ಒಂದು ಕನೆಕ್ಷನ್ ಆಗತ್ತೆ. ಅದರಿಂದ ಸುಮಾರು ವಿಷಯಗಳನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇದನ್ನು ಇದರಿಂದ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ಟ್ರಾನ್ಸ್ಫರ್ ಆಫ್ ಸ್ಕಿಲ್ ಅನ್ನೋದು 7 ಸ್ಟೆಪ್ಸ್ ನಲ್ಲಿ ಬರತ್ತೆ. ಕಲ್ತ್ಕೊಳ್ಳುವವರು ಹೇಗೆ ಮಾಡ್ಬೇಕನ್ನೋದು ಕಲ್ತ್ಕೋಬೇಕು. ಅದರ ಬಗ್ಗೆ ವಿಷಯಗಳನ್ನ ತಿಳ್ಕೋಬೇಕು. ಆಮೇಲೆ ಲರ್ನರ್ಸ್ ಹತ್ರನೇ ಮಾಡೋಕ್ ಹೇಳ್ಬೇಕು. ಅದನ್ನ ಈಸಿಯಾಗಿ ಅವರಿಗೆ ಕಲ್ಸ್ಕೊಡ್ಬೇಕು. ಅದರ ಮುಖ್ಯತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಇಮಿಟೇಷನ್, ಅವರು ಪೂರ್ತಿಯಾಗಿ ಮುಗಿಸೋಕೆ ಹೆಲ್ಪ್ ಮಾಡ್ಬೇಕು. ಲಿಂಕಿಂಗ್, ಅವರು ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ ಹತ್ರ ಇದ್ದು ನೋಡ್ಬೇಕು. ರಿಫೈನ್ಮೆಂಟ್, ಅವರಿಗೆ ಕೆಲಸವನ್ನು ಕೊಟ್ಟು ಅವರು ಅದನ್ನು ಮಾಡೋ ತರ ಮಾಡ್ಬೇಕು. ಲರ್ನಿಂಗ್ ನಲ್ಲಿ 3 ಫೇಸಸ್ ಇದೆ. ಅದು ಬಂದ್ಬಿಟ್ಟು ಆಕ್ವಿಸಿಷನ್ ಅಂದ್ರೆ ಅಧಿಗ್ರಹಣೆ, ರಿಟೆನ್ಷನ್ ಅಂದ್ರೆ ಪ್ರತಿಧಾರಣೆ, ರೀಕಾಲ್ ಅಂದ್ರೆ ನೆನಪಿಟ್ಕೊಳ್ಳೋದು. ಮೊದಲನೇ ಫೇಸ್ ಆಕ್ವಿಸಿಷನ್. ಇದರಲ್ಲಿ ಟ್ರೈನಿ ಅವನ ಬ್ರೈನ್ ನ ಯೂಸ್ ಮಾಡಿ ಇದನ್ನ ಕಲಿತಾನೆ. ಅಟೆನ್ಷನ್ ಮತ್ತು ಪರ್ಸೆಪ್ಷನ್, ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಇದು ತುಂಬಾ ಮುಖ್ಯವಾದದ್ದು. ಪರ್ಸೆಪ್ಷನ್ ಅಂದ್ರೆ ಒಂದು ಆಬ್ಜೆಕ್ಟ್ ನ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಒಂದು ಟ್ರೈನಿ ಏನ್ ಕಲಿತಾ ಇದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗ್ಬೇಕು. ಅವನೆಷ್ಟು ಗಮನ ಕೊಡ್ತಾ ಇದ್ದಾನೆ, ಅದ್ರ ಮೇಲೆನೆ ಅವನ ಟ್ಯಾಲೆಂಟ್ ನ ನಾವು ಜಡ್ಜ್ ಮಾಡ್ಬೇಕು. ಟ್ರೈನಿ ನೀವು ಕಲಿಸ್ಕೊಡುವಂತ ವಿಷಯವನ್ನು ಚೆನ್ನಾಗಿ ಗಮನಿಸ್ಬೇಕು. ಯಾಕಂದ್ರೆ ಅವನದನ್ನ ಕಲಿಯೋಕೆ ಆಸಕ್ತಿಯಲ್ಲಿದ್ದಾನೆ. ಉದಾಹರಣೆಗೆ, ಕೆಲವರಿಗೆ ಟೆಲಿವಿಷನ್ ಅಥವಾ ರೇಡಿಯೋ ಮೇಲೆ ತುಂಬಾ ಆಸಕ್ತಿ ಇರತ್ತೆ. ಅವನದನ್ನ ತಿಳ್ಕೊಳಕ್ಕೆ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾನೆ. ಅಂದ್ರೆ ಈ ಯಂತ್ರ ಹೇಗೆ ಕೆಲಸ ಮಾಡತ್ತೆ ಅಂತ ತಿಳ್ಕೊಳಕ್ಕೆ. ಕೆಲವರು ನೋಡಿದ್ರೆ ರಿವಾರ್ಡ್ಸ್ ಅಂಡ್ ಪ್ರೈಸಸ್ ತಗೊಳ್ಳೋಕೆ ಕಷ್ಟಪಡ್ತಾರೆ. ಅಂದ್ರೆ ಅವನ ಪ್ರೈಸ್ ನ ಪಡೆಯೋಕೆ ಮಾತ್ರನೇ ಆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತಾನೆ. ಅವನಿಗ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇಲ್ಲದಿದ್ರೂ ಕೂಡ ಅವ್ನು ಫೋಕಸ್ ಮಾಡ್ತಾನೆ. 2 ತರದ ಮೋಟಿವೇಶನ್ಸ್ ಇಲ್ಲಿ ಹೆಲ್ಪ್ಫುಲ್ ಆಗೇ ಇದೆ. 2 ಟೈಪ್ಸ್ ಕೂಡ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗತ್ತೆ. ಸೈಕಿಯಾಟ್ರಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವರಿಗೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರತ್ತೆ ಅಂತೆ. ಅದರಿಂದ ಹೇಳಿಕೊಡ್ತಾ ಇರುವವರು ಹೇಳುವಾಗ್ಲೇ ಆ ವಿಷಯ ಇವರ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಬೀಳತ್ತೆ. ಇದನ್ನೇ ರೆಡಿನೆಸ್ ಟು ಲರ್ನ್ ಅಂತಾರೆ. ಕಲಿತಾ ಇರುವಾಗ್ಲೇ ಈ ತರದ ಸ್ಕಿಲ್ಸ್ ಎಲ್ಲ ನಿಮ್ಮೊಳಗೆ ಕ್ರಿಯೇಟ್ ಆಗ್ಬೇಕು. ಫೇಸ್ ಆಫ್ ರಿಟೆನ್ಷನ್. ಜನರು ಒಂದು ವಸ್ತುವನ್ನು ಮುಟ್ಟಿ ಯೂಸ್ ಮಾಡ್ತಾ ಇರುವಾಗ ಅವ್ರು ಕಲ್ತ್ಕೊಂಡ ವಿಷಯ ಅವ್ರ ಮನ್ಸಲ್ಲಿ ಬೀಳತ್ತೆ. ಆದ್ರಿಂದ ಸೈಕಿಯಾಟ್ರಿಸ್ಟ್ ಎಲ್ಲ ಕಮ್ಮಿಯಾಗಿ ಕಲಿಬೇಡಿ, ಸ್ವಲ್ಪ ಜಾಸ್ತಿಯಾಗಿ ಕಲ್ತ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ. ಆಗ್ಲೇ ಟ್ರೈನೀಸ್ ಅವರ ಜೀವನ ಪೂರ್ತಿ ಈ ವಿಷಯನ ನೆನಪಿಟ್ಕೋತಾರೆ. ಅದ್ರಕ್ಕವರು ಜಾಸ್ತಿಯಾಗಿ ಕಲ್ತ್ಕೋಬೇಕು. ಈ ತರದ ಒಂದು ಅದ್ಭುತವಾದ ಸ್ಕಿಲ್ ಬರ್ಬೇಕಂದ್ರೆ ಒಂದು ಟ್ರೈನಿ ಕಮ್ಮಿಯಾಗಿ ಕಲ್ತ್ಕೊಂಡು ಇದು ಸಾಕು ಅಂತ ಅನ್ಕೋಬಾರದು. ಇನ್ನು ಜಾಸ್ತಿಯಾಗಿ ಕಲ್ತದ್ದೆಲ್ಲ ನೆನಪಿಟ್ಕೊಳ್ಳೋಕೆ ಅವನದನ್ನ ಬಿಡದೆ ಓದ್ತಾನೆ ಇರ್ಬೇಕು. ಒಂದೇ ಸರ್ತಿ ಓದಿ ಅದನ್ನ ಹಾಗೆ ಬಿಟ್ಬಿಡ್ಬಾರದು. ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಇಲ್ಲಿದೆ. ಅದು ಟ್ರೈನೀಸ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಅದೇ ಕಲ್ತ್ಕೊಂಡಾರಂತ ವಿಷಯಗಳೆಲ್ಲ ಅವನನ್ನ ಲೈಫ್ಗೆ ಲಿಂಕ್ ಮಾಡಿ ನೋಡ್ಕೋಬೇಕು. ಅಪ್ಲಿಕೇಶನ್ ಫೇಸ್. 3ನೇ ವಿಷಯ, ನೀವು ಕಲ್ತ್ಕೊಂಡದ್ದನ್ನು ನೀವು ನೆನಪಿಟ್ಕೋಬೇಕು. ಒಂದು ಟ್ರೈನಿಗೆ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅವನು ಕಲ್ತ್ಕೊಂಡ ವಿಷಯ ಎಲ್ಲ ಪುನಃ ರೀಕಾಲ್ ಮಾಡಿ ಅದನ್ನ ಅವನು ಪುನಃ ಸರಿ ಮಾಡಿದಾಗಾದ್ರೆ ಅವನು ಕಲ್ತದ್ದು ಸಾರ್ಥಕ ಆದಾಗೆ. ಈ ವಿಷಯದಲ್ಲಿ ಅರಿಸ್ಟೋಟಲ್ ಏನ್ ಅಂದಾರಂತ ನೋಡೋಣ. ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು ಅಂದ್ರೆ ಅದನ್ನು ನಮ್ ಬ್ರೈನಲ್ಲಿ ಇನ್ನೊಂದು ವಿಷಯಕ್ಕೆ ಲಿಂಕ್ ಮಾಡಿ ಇಟ್ಕೋಬೇಕು. ನಾವು ಬೇರೆ ವಿಷಯ ನೆನಪು ಮಾಡ್ಕೊಳ್ವಾಗ ಅದು ನಮ್ಮ ಅನುಭವಕ್ಕೆ ಸಂಬಂಧವಾಗಿ ಇದ್ದಂಗಾದ್ರೆ ಅದನ್ನು ನೆನಪಿಟ್ಕೊಳ್ಳೋದು ತುಂಬಾ ಸುಲಭವಾಗತ್ತೆ. ನಾವು ಲೈಟ್ ಆಗಿ ನೆನಪಿಟ್ಕೊಳ್ಳೋದ್ರಿಲ್ಲ, ಅದು ನಮ್ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಡೀಪ್ ಆಗಿರತ್ತೆ. ಆ ಆಧಾರದಿಂದನೇ ಅದು ನೆನಪಲ್ಲಿರತ್ತೆ. ಸರಿ, ಈಗ ನಾವು ಏನೆಲ್ಲ ಕಲ್ತೀವಿ ಅಂತ ಒಂದ್ಸರ್ತಿ ಬಂದು ನೋಡೋಣ. ಸ್ಕಿಲ್ ಲರ್ನಿಂಗ್ ಬಗ್ಗೆ ಈ ವಿಡಿಯೋ 7 ಸ್ಟೆಪ್ ಮೆಥಡ್ಸ್ ಅಲ್ಲಿ ಡಿವೈಡ್ ಆಗಿದೆ. ಇದು ಸ್ಕಿಲ್ ಟ್ರಾನ್ಸ್ಫರ್ ನ ಕವರ್ ಮಾಡಿದೆ. ಇದರಲ್ಲಿ ಲರ್ನಿಂಗ್ ನ 3 ಫೇಸಸ್ ಸೇರ್ಕೊಂಡಿದೆ: ಆಕ್ವಿಸಿಷನ್, ರಿಟೆನ್ಷನ್ ಮತ್ತು ರೀಕಾಲ್. ಅಟೆನ್ಷನ್, ಪರ್ಸೆಪ್ಷನ್, ಆಮೇಲೆ ರೆಡಿನೆಸ್. ಇದೆಲ್ಲ ತುಂಬಾ ಮುಖ್ಯವಾದ ವಿಷಯಗಳು. ಆಮೇಲೆ ಓವರ್ ಲರ್ನಿಂಗ್ ಮತ್ತು ಮೀನಿಂಗ್ಫುಲ್ ಕನೆಕ್ಷನ್ ನಿಮ್ಗೆ ಲೈಫಲ್ಲಿ ಹೆಲ್ಪ್ ಆಗತ್ತೆ. ಆಮೇಲೆ ರೀಕಾಲ್ ನಿಮ್ ಲರ್ನಿಂಗ್ ಪ್ರಾಸೆಸ್ ನ ಕಂಪ್ಲೀಟ್ ಮಾಡತ್ತೆ. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.